ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕೊಡೋಣ ಸರ್. ಆಯ್ತು ಸರ್. ಆಯ್ತು ಅವಾಗ ನನ್ನ ಹತ್ರ ಅಕ್ಕಿ ಹೊಡೆದು ಬಿಟ್ಟು ಸರ್ 11 ಅವರ್ 8 ನಿಮಿಷ 7 7 ಅವರ್ 6 ಅವರ್ ಎಲ್ಲ ಆಡಿದೆ. 5 ವರ್ಷ ಮುಂಚೆ ಹೊಡಿತಂದ್ರೆ ತಿರ್ಗಾ ಆಟಕ್ಕೆ ಓಡ್ ಬಂದು ನನ್ ಮೇಲೆ ಕುತ್ಕೊಳ್ಳೋದು ಚಿಕ್ಕ ಪಡಿಕೆ ನಾವು ಅಕ್ಕಿ ಬಿಟ್ಟಿದ್ದು 7 ಅವರ್ 28 ನಿಮಿಷ ಆಡ್ತು ಸರ್. ಈ ವರ್ಷ ಆಡ್ತಲ್ಲ ನಮ್ಮ ಮಹೇಶ್ ಸರ್ ಮನೇಲಿ ಸರ್. ಮನೆ ಬಿಟ್ಟೆ ಹೋಗಲ್ಲ. ಇದು ಒಂದು 200 ಮೀಟರ್ ಬಂದಿದ್ದೀನಿ ಅಂದ್ರೆ ಇದೊಂದು ಗಂಡು ಅವಾಗ್ಲೇ 4 ಸೂತ್ರ ಅಂತ ಹೇಳ್ಬೋದು. ಅವರ್ ಆಡುತ್ತೆ ಸಾರ್. ಆತರ ಯಾರು ಕೊಡಲ್ಲ. ಅಕ್ಕಿ ಬಿಡೋದು ಬಾಯಿ ಮಾತಲ್ಲಿ ಹೇಳೋ ತರ ಅಲ್ಲ. 8 ಅವರ್ 10 ಅವರ್. ಆಯ್ತು ಸರ್. ಆಯ್ತು ಸರ್. ಆಯ್ತು ಸರ್. ಸರ್ ನಾವು ಒಂದು ಚಿಕ್ಕ ವಯಸ್ಸಿಂದ ನಮ್ಮ ಫ್ರೆಂಡ್ಸೇ ಒಂದು 15-12 ವರ್ಷದಿಂದ ಮಹೇಶ್ ಅವ್ರ ಹತ್ರ ನೋಡ್ತಾ ಇದ್ದೀನಿ. ಬಿಟ್ಟಿದ್ದೀರಾ ಗುಲ್ದಾರು? ಹೌದು. ಇವೆಲ್ಲ ಫೀಲ್ ಫ್ರೆಂಡ್ಸ್ ನಮಸ್ಕಾರ ರೀ. ಮುಫಾಸ ಲಾಫ್ಟ್ ಕಡೆಯಿಂದ ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ನಾಗಣ್ಣ ಲಾಫ್ಟಿಗೆ ಬಂದಿದ್ದೀವಿ. ಬಂದ್ರೆ ನಮ್ಮ ಮಹೇಶ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಆಯ್ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ ಲಾಫ್ಟ್ ಬಗ್ಗೆ ಎಲ್ಲಿ ಬರುತ್ತೆ ಏನೋ ಸ್ವಲ್ಪ ತಿಳ್ಸ್ಕೊಂಡು ಕೊಡಿ ಸರ್. ಸರಿ ಸರ್. ನಮ್ ಲಾಫ್ಟ್ ಇಲ್ಲೇ ಪೀಣ್ಯ ಸೆಕೆಂಡ್ ಸ್ಟೇಜ್ ಯಗ್ನಳ್ಳಿ ಬರೋದು ನಾಗಣ್ಣ ಲಾಫ್ಟ್ ಅಂತ. ಓಕೆ ಸರ್. ಸರ್ ಇವಾಗ ನಾಗಣ್ಣ ಲಾಫ್ಟ್ ಹೆಂಗ್ ಹೆಸರು ಬಂತು ಸರ್? ಹೆಂಗ್ ಕ್ರಿಯೇಟ್ ಆಯ್ತು ಅದು ನಾಗಣ್ಣ ಅಂತ? ಸರ್ ಇಲ್ಲಿ ನಮ್ಮ ಮಾಮವ್ರು ಫಸ್ಟ್ ಅಕ್ಕಿ ಬಿಡ್ತಾ ಇದ್ರು ಇದೇ ಬಿಲ್ಡಿಂಗ್ ಮೇಲೆ. ಆಮೇಲೆ ಅವ್ರು ಬಿಟ್ಕೊಂಡು ಬರ್ತಾ ಇದ್ರು. ಅವಾಗಿಂದ ಚಿಕ್ಕ ವಯಸ್ಸಿಂದ ನಾವು ನೋಡಿ ನಮಗೂ ಬಿಡ್ಬೇಕು ಅನ್ನಿಸ್ತು. ಆಮೇಲೆ ನಮ್ ಬ್ರದರ್ ಅವರು ಸಾಕಿದ್ರು ಇದ್ರ ಬಿಲ್ಡಿಂಗ್ ಮೇಲೆ. ಅವರು ಬಿಡ್ತಾ ಇದ್ರು. ಅವಾಗಿಂದಾನು ನಾವು ಅಕ್ಕಿ ನೋಡ್ಕೊಂಡು ಅವ್ರ ಅಕ್ಕಿ ಎಲ್ಲ ಬಿಟ್ಟಾದ್ಮೇಲೆ ನಾವು ಅಕ್ಕಿ ಬಿಡಕ್ ಸ್ಟಾರ್ಟ್ ಮಾಡಿದ್ವಿ. ಅವರು ನಾಗಣ್ಣ ಅನ್ನೋರು ಅವರು ತೀರೋಗಿದ್ದಾರೆ ಇವಾಗ. ಅದಕ್ಕೆ ನಮ್ಗೆ ಮನ್ಸಲ್ಲಿ ಬಂತು ಅವ್ರ ಹೆಸರಲ್ಲಿ ಒಂದು 10 ಅವರ್ ಅಕ್ಕಿ ಬಿಡ್ಬೇಕು ನಾವು. ಇಷ್ಟು ವರ್ಷದಿಂದ ಶೋಕ್ ಮಾಡ್ಕೊಂಡ್ ಬರ್ತಾ ಇದೀವಿ ಅಂದ್ಕೊಂಡು ನಾವು 4 ವರ್ಷದಿಂದ ಅಕ್ಕಿ ಬಿಟ್ಕೊಂಡ್ ಬರ್ತಾ ಇದೀವಿ ಸರ್. ಅವ್ರ ಹೆಸರು ಈ ದಾವಡಿಗಿಕ್ಕಿ. ಅವ್ರ ಹೆಸರು ದಾವಡಿಗಿಕ್ಕಿ ಅಕ್ಕಿ ಬಿಡ್ತಾ ಇದೀವಿ. ಓಕೆ ಸರ್. ಸರ್ ಇನ್ನ ನಾವ್ ಏನ್ ಕೇಳ್ಬೇಕು ಅಂತಂದ್ರೆ 2 ಫೋಟೋ ಹಾಕೊಂಡಿದ್ದೀರಾ ಸರ್. ಯಾರು ಸರ್ ಅವ್ರದ್ದು ಇನ್ಫಾರ್ಮೇಶನ್ ಕೊಡಿ ಸರ್ ಅವ್ರ ಬಗ್ಗೆ. ಸರ್ ಇವರೇ ನಾಗಣ್ಣ ಲಾಫ್ಟ್ ಅಂತ. ಇವರೇ ನಾಗಣ್ಣ ಅಂದ್ರೆ ಇವರು ನಮ್ ತಾತ ಅವರು. ಇವ್ರಿಗೆ ಅಕ್ಕಿ ಶೋಕಿ ಇಲ್ಲ. ನಾವು ನಮ್ ಪ್ರೀತಿಗೆ ಹಾಕ್ಸ್ಕೊಂಡಿದೀವಿ. ಓಕೆ ಸರ್. ಸರ್ ನಿಮ್ಗೆ ಯಾವಾಗಿಂದ ಅಕ್ಕಿ ಶೋಕ್ ಬಂತು ಸರ್? ಹೆಂಗ್ ಅಕ್ಕಿ ಇಕ್ಬೇಕು ನಿಮ್ಗೆ ಅದು ಹೆಂಗ್ ಕ್ರೇಜ್ ಬಂತು ಸರ್ ಅದು? ಸರ್ ಅದೇ ನಮ್ಮ ಮಾಮವರು ನಮ್ಮ ಬ್ರದರ್ ಅವರೆಲ್ಲ ಅಕ್ಕಿ ಇಕ್ಕಿದ್ರು. ಅಕ್ಕಿ ಇಕ್ಕಿ ಆಮೇಲೆ ಅವ್ರು ಅಕ್ಕಿ ಎತ್ಬಿಟ್ರು. ಅದಾದ್ಮೇಲೆ ನಾನು ಇಕ್ಕೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಇಕ್ಕಾದ್ಮೇಲೆ ನಾನು ಒಂದು ಟೂರ್ನಿಮೆಂಟ್ ಬಿಡ್ಬೇಕು, ಅದೇ ಇವ್ರ ಹೆಸರಲ್ಲಿ ಬಿಡ್ಬೇಕು ಅನ್ಕೊಂಡಿದ್ದೆ. ಅಕ್ಕಿ ಮೇಲ್ಗಡೆ ಇಕ್ಕಿದ್ದೆ ನಾನು ಅವಾಗ ನನ್ನ ಹತ್ರ ಅಕ್ಕಿ ಹೊಡೆದ್ಬಿಟ್ರು. ಆಮೇಲೆ ನನ್ಗೆ ಅದು ಶೋಕಿ ಅಕ್ಕಿ ಹೊಡೆದಿದ್ದು 2020 ಇರ್ಬೇಕು. ಆವಾಗ ಹೊಡೆದ್ಬಿಟ್ರು. ಆವಾಗ ನನ್ಗೆ ಇನ್ನ ಜಾಸ್ತಿ ಆಯ್ತು ಕ್ರೇಜು. ಇಲ್ಲ ನಾನು ಬಿಡ್ಲೇಬೇಕು ಅನ್ನೋ ತರ. ಸರಿ ಆಯ್ತು ಅಂದ್ಬಿಟ್ಟು ತಿರ್ಗಾ ಅಕ್ಕಿ ಎಲ್ಲ ಜೋಡಿಸಿ ನಾವು 4 ವರ್ಷದಿಂದನೂ ಅಕ್ಕಿ ಬಿಟ್ಕೊಂಡ್ ಬರ್ತಾ ಇದೀವಿ ಇವಾಗ. 4 ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀವಿ? ಹೌದು ಸರ್. ಸರ್ ಮೊದಲನೇ ವರ್ಷ ನೀವು ಅಕ್ಕಿ ಬಿಟ್ರಿ ಗೊತ್ತಾ? ಹೌದು. ಇಷ್ಟದಾಡ್ತು ಸರ್. ಹೆಂಗೆ ಅದು ಹೆಂಗ್ ಬಿಟ್ರಿ ಸರ್? ಅದು ಧೂಮ ಒಂದ್ ಆಡಿದ್ದು ವಿಡಿಯೋ ಹಾಕೋಣಬೇಕಂದ್ರೆ ಧೂಮ ಹೆಣ್ಣು ಆಡಿದ್ದು 4 ಅವರ್ 7 ನಿಮಿಷ ಏನೋ ಒಂದು ಫಸ್ಟ್ ವರ್ಷ ಮಾಡಿದಾಗ ಫಸ್ಟ್ ಹೌದು 4 ಚಿಲ್ಲರೆ ಅಕ್ಕಿ ಬಿಟ್ಟಿದ್ದೀರಾ? ಹೌದು ಅವಾಗ ಬಿಟ್ವಿ. ಸೆಕೆಂಡ್ ವರ್ಷ 11 ಅವರ್ 8 ನಿಮಿಷ ಅದೇ ಅಕ್ಕಿ ಒಂದ್ಸತಿ ಆಡ್ತು. ಸೆಕೆಂಡ್ ರೌಂಡ್ಗೆ 7 ಅವರ್ 28 ನಿಮಿಷ ಹೊಸ ಬೆಳಕಲ್ಲೂ ಆಡಿದೆ, ಶಂಕರ್ನಾಗಲ್ಲೂ ಆಡಿದೆ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಗೆ 11 ಅವರ್ 8 ನಿಮಿಷ ಅಕ್ಕಿ ಆಡಿದೆ. ಮೂರನೇ ವರ್ಷನೂ ಒಂದ್ ಮಕ್ಷಿ ಬಿಟ್ವಿ. ಅದನ್ನು ಒಂದು 4 ಅವರ್ ಆಡಿದೆ. ಅವಾಗ ಅಕ್ಕಿ ಮಿಸ್ ಆಗೋಗಿತ್ತು. ನಮ್ಮ ಹತ್ರ ಅಕ್ಕಿ ಯಾವ್ದು ಇರ್ಲಿಲ್ಲ. ಆಮೇಲೆ ಈ ವರ್ಷನೂ ನಾವು ಬಿಟ್ಟಿದೀವಿ ಅಕ್ಕಿ. ಸರ್ ಮೊದಲನೇ ವರ್ಷ ಅಕ್ಕಿ ಬಿಟ್ರಿ ಅಂದ್ರಲ್ಲ, ವ್ಯೂವರ್ಸಿಗೆ ತೋರಿಸ್ಕೊಂಡ್ ಕೊಡಿ ಸರ್ ಅದನ್ನ ಅಕ್ಕಿನ. ಸರ್ ಅದು ಮಿಸ್ ಆಗ್ಬಿಟ್ಟಿದೆ. ಇದೇ ವರ್ಷ ನಾನು ಅಕ್ಕಿ ಬಿಡ್ಬೇಕಾದ್ರೆ ವಿಡಿಯೋ ಹಾಕೋಣ ಸರ್. ಓಕೆ ಸರ್, ವಿಡಿಯೋ ಕೊಡ್ತೀನಿ. ಸರ್ ನಿಮ್ಮ ಮನೇಲಿ ಮೊದಲನೇ ವರ್ಷ ಅಕ್ಕಿ ಆಡ್ತು ಅಂದ್ರಲ್ಲ, ಅದು ಅಪ್ಪ ಅಮ್ಮನ್ ತೋರಿಸ್ಕೊಂಡ್ ಕೊಡಿ ಸರ್. ಅದು ಅಕ್ಕಿ ಮಿಸ್ ಆಗಿದೆ ಅಂತಂದ್ರೆ ಅದು ಅಪ್ಪ ಅಮ್ಮನ್ ತೋರಿಸ್ಕೊಂಡ್ ಕೊಡಿ ಸರ್ ನಮ್ಮ ವ್ಯೂವರ್ಸಿಗೆ. ಅದೇ ಸರ್ 11 ಅವರ್ 8 ನಿಮಿಷ 7 ಅವರ್ 28 ನಿಮಿಷ ಆಡ್ತಲ್ಲ ಅದ್ರ ಅಪ್ಪ ಸರ್ ಇದು. ಓಕೆ, ಅದ್ರ ಮಗನ ಸರ್ ಆಡಿದ್ದು? ಹೌದು ಸರ್. ಇದಕ್ಕೆ ಯಾವ ಹೆಣ್ಣು ಮ್ಯಾಚ್ ಮಾಡಿರಿ ಸರ್? ನೋಡಿ ಸರ್ ಇದೇ ಹೆಣ್ಣು. ಸರ್ ಈ ಅಕ್ಕಿ ನಿಮ್ಗೆ ಹೆಂಗ್ ಸಿಕ್ತು ಸರ್? ಇದು ಜೊತೆ ಮಾಡ್ಬೇಕು ಹೆಂಗ್ ಅನ್ಸ್ತು ಸರ್ ನಿಮ್ಗೆ ಇದ್ರಲ್ಲಿ ಅಕ್ಕಿ ಆಡುತ್ತೆ ಅಂತ? ಸರ್ ಅದು ಅಕ್ಕಿ ಆಡ್ತಲ್ಲ ನಮ್ಮ ಹತ್ರ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೊಂದಿನ ಅಕ್ಕಿ ಸಿಕ್ಕಿದ್ದು. ಆಮೇಲೆ ಅದು 7 ಕಳ್ಳಿಲಿ ಏನೋ ಸಿಕ್ಕಿದ್ ನಮ್ಗೆ. ಅದು ದಸ್ತಾ ಆದ್ಮೇಲೆ ಅಕ್ಕಿ ಒಂದ್ 5 ಅವರ್ ಆಡ್ತಾ ಇತ್ತು ನಮ್ಮ ಹತ್ರ. ಅವಾಗ ನಮ್ ಬ್ರದರ್ ಒಬ್ರು ಬಂದ್ರು. ಬಂದು ಅಕ್ಕಿನ ನೋಡಿದ್ರು ಅದನ್ನ. ಅವಾಗ ಇದು ನಮ್ದೇ ಅಕ್ಕಿ ಮಿಸ್ ಆಗಿತ್ತು ನಮ್ಮ ಹತ್ರ ಇದು ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರ ಅಪ್ಪನ್ನ ಅವ್ರ ಮನೆಯಿಂದ ನನ್ಗೆ ಬೇಕು ಅಂತ ನನ್ ಕೇಳಿದಕ್ಕೆ ಅವ್ರ ಅಪ್ಪನ್ ತರ್ಸ್ಕೊಟ್ರು. ಆಮೇಲೆ ಅವ್ರ ಅಮ್ಮನ್ನು ತರ್ಸ್ಕೊಟ್ರು. ಈ ಜೊತೆನೆ ತರ್ಸ್ಕೊಟ್ರು ನನ್ಗೆ.
ಅಂದ್ರೆ ಹನ್ನೊಂದು ಅವರ್ ಅಕ್ಕಿ ಆಡಿ ಹಾ, ಮಿಸ್ ಆಗಿದ್ದು ಹೌದು. ಅದಕ್ಕೆ ಸಿಕ್ಕಿದೆ. ಹೌದು. ಅದಾದ್ಮೇಲೆ ಅಪ್ಪ ಅಮ್ಮ ನೀವು ತರ್ಸ್ಕೊಂಡಿದ್ದೀರಾ ನಾವು ತರ್ಸ್ಕೊಂಡಿದೀವಿ. ಹಾ ಇದ್ರಲ್ಲೂ ಪಟ ಎಲ್ಲ ಮಾಡ್ಸಿದೀನಿ. ಹಾ ಚಿಕ್ಕ ಜೊತೆ ಮಾಡಿ ಇಕ್ಕೊಳ್ಳೋಣ ಅಂತ ಹಾ ಇಕ್ಕಿದೀನಿ. ಬರೋ ವರ್ಷಕ್ಕೆ ಇದ್ರಲ್ಲೇ ಪಟ ಮಾಡಿಸಿ ಅಕ್ಕಿ ಬಿಡೋಣ ಅಂತ ಇದೀವಿ. ಓಕೆ ಸರ್. ಇದ್ರ ಮಗನೇ ಆಡಿದ್ ಇವಾಗ. ಹೌದು. ನೋಡಿ ಫ್ರೆಂಡ್ಸ್, ಇದು ಅಪ್ಪ ಅಮ್ಮ ಆಡಿದ್ದು 11 ಅವರ್ ಅಕ್ಕಿ ಆಡ್ತಲ್ಲ ಇವ್ರ ಮನೇಲಿ. ಅದ್ರ ಅಪ್ಪ ಅಮ್ಮ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನೋಡಿ ಅಕ್ಕಿ ಎಷ್ಟು ಶುದ್ಧವಾಗಿದೆ ಅಂತ. ಇಂಥ ಅಕ್ಕಿ ನೋಡ್ಬೇಕಂದ್ರೆ ಗೈಸ್ ಪುಣ್ಯ ಮಾಡಿರ್ಬೇಕು. ನೋಡಿ ಅಕ್ಕಿ ಹೆಂಗೆ ಎಷ್ಟು ಶುದ್ಧವಾಗಿದೆ ಅಂತ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಕಣ್ಣೆಲ್ಲ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಅಕ್ಕಿ ಕಣ್ ತೋರ್ಸ್ಕೊಂಡ್ ಕೊಡ್ತೀನಿ ನೋಡಿ. ಸರ್ ಇದು ಮೊಟ್ಟೆ ಇಕ್ತಾ ಇದೆ ಸರ್, ಇನ್ನ ಪಟ ಮಾಡ್ತಾ ಹೌದು ಸರ್, ಮಾಡ್ತಾ ಇದೆ. ಓಕೆ ಸರ್. ಸರ್ ಇದು ಎಷ್ಟು ವರ್ಷ ಸರ್ ಈ ಗಂಡು ಹೆಣ್ಣಿಗೆ? ಸರ್ ಈ ಗಂಡಿಗೆ ಇಲ್ಲ ಅಂದ್ರೂ ಒಂದು 8 ವರ್ಷ ಆಗಿದೆ. ಓಕೆ. ಇದಕ್ಕೊಂದು 6-7 ವರ್ಷ ಆಗಿದೆ. ಓಕೆ ಸರ್. ಇವಾಗ ಚಿಕ್ಕ ಜೊತೆ ಮಾಡಿ ಅಕ್ಕಿ ಇಕ್ಕೊಂಡಿದ್ದೀರಾ? ಹೌದು, ಇದ್ರಲ್ಲಿ ಪಟ ಮಾಡಿಸಿ ಅಕ್ಕಿ ಇಕ್ಕಿದೀವಿ ನಾವು. ಓಕೆ ಸರ್. ಸರ್ ನಿಮ್ಮ ಮನೇಲಿ 2ನೇ ಸೀಲಿಗೆ ಅಕ್ಕಿ ಆಡ್ತು ಅಂದ್ರಲ್ಲ, 4 ಅವರ್ 4 ಚಿಲ್ಲರೆ. ಹೌದು ಸರ್. ಆ ಅಕ್ಕಿ ಬಗ್ಗೆ ತಿಳ್ಸ್ಕೊಂಡ್ ಕೊಡಿ ಸರ್ ನಮ್ಮ ವ್ಯೂವರ್ಸಿಗೆ. ಸರ್ ಇದೇ ಅಕ್ಕಿನೇ. ಹಾ. ಉಡನ್ಗೆ 7 ಅವರ್ 6 ಅವರ್ ಎಲ್ಲ ಆಡಿದೆ. ಓಕೆ. ಸೀಲ್ಗೆ 4 ಅವರ್ ಆಡಿದೆ ಸರ್. ಇದೇ ಅಕ್ಕಿ. ಸರ್ ಇದ್ರ ಅಪ್ಪ ಅಮ್ಮ? ಇದ್ರ ಅಪ್ಪ ಅಮ್ಮನೂ ಇದೆ ಸರ್, ಸರ್ ತೋರಿಸ್ತೀನಿ. ಇದು ಅಕ್ಕಿ ಹೆಂಗ್ ಸರ್ ಜೊತೆ ಮಾಡಿದ್ರಿ? ಅಕ್ಕಿ ಹೆಂಗ್ ಬಿಡ್ಬೇಕು ಅಂತ ಹೆಂಗ್ ಅನ್ಸ್ತು ಸರ್ ಇದು? ಅದೇ ಸರ್, ಅದೇ 2ನೇ ವರ್ಷಕ್ಕೆ ಬೇರೆ ಬೇರೆ ಅಕ್ಕಿ ಇತ್ತು, ಎಲ್ಲ ನಮ್ಮ ಹತ್ರ ಮಿಸ್ ಆಗೋಯ್ತು. ಹಾ ಲಾಸ್ಟ್ ನಮ್ಮ ಹತ್ರ ಉಳ್ಕೊಂಡಿದ್ದು ಇದೊಂದೇ. ಹಾ ಇದೊಂದೇ ಅಕ್ಕಿನೇ ಇದ್ದಿದ್ದು, ರೆಕ್ಕೆ ಇದ್ದಿದೆ ಇದೊಂದೇ ಅಕ್ಕಿ. ಹಾ ಸರ್. ಇದನ್ನೇ ಹೆಂಗೋ ರೆಡಿ ಮಾಡಿ ನಾವು ಅಕ್ಕಿ ಬಿಟ್ವಿ. ಸರ್ ಇದು ಯಾವ ವರ್ಷಕ್ಕೆ ಸೀಲ್ ಗಾಡಿ ಸರ್? ಎಷ್ಟನೇ ಸೀಲ್ ಗಾಡಿ ಇದು? ಸರ್ ಇದು 23ಗೆ ಆಡಿದೆ. 2023 ಹೌದು. ಯಾವ ಸೀಲಿಗೆ ಆಡ್ತು ಸರ್ ಇದು? ಇದು ನಮ್ಮ ಏರಿಯಾ ಟೂರ್ನಿಮೆಂಟ್ಗೆ ಆಡಿದೆ. ಏರಿಯಾ ಟೂರ್ನಿಮೆಂಟ್ ಅಕ್ಕಿ ಆಡಿದೆ ಸರ್? ಹೌದು. ಓಕೆ ಸರ್. 23ನೋ 24ಗೋ ಆಡಿದೆ. ಹಾ ಸರ್ ಇದ್ರ ಅಪ್ಪ ಅಮ್ಮನ ತೋರ್ಸ್ಕೊಂಡ್ ಕೊಡಿ ಸರ್ ನಮ್ಮ ವ್ಯೂವರ್ಸಿಗೆ. ನೋಡಿ ಇದೇ ಆಡಿದ್ದು. ಹಾ. ಇದ್ರ ಅಪ್ಪ ಸರ್ ಇದು. ಓಕೆ. ಇದನ್ನು ನಮ್ಮ ಮನೆಯಿಂದ ಒಂದು 5 ವರ್ಷ ಇದೆ. ಓಕೆ. ಅವ್ರ ಅಮ್ಮ ಇದು. ಹಾ. ಇದಕ್ಕೆ ಹುಟ್ಟಿದ ಪಟನೆ ಇದು. ಸರ್ ಈ ಅಪ್ಪ ಅಮ್ಮ ನಿಮ್ಗೆ ಯಾರು ಕೊಟ್ಟಿದ್ರು ಸರ್? ಹೆಂಗ್ ಸಿಕ್ತು ಇದು? ಸರ್ ಇದು ನಮ್ಮ ಹುಡುಗನ ಮನೆದು. ಹಾ. ಇದು ನಮ್ಮ ಮನೆದೆ ಹಳೇದು. ಇದು ಒಂದು 5 ವರ್ಷ ಮುಂಚೆ ಹಾ. ಬಂದು ನಮ್ಮ ಛತ್ರಿ ಮೇಲೆ ಕುತ್ಕೊಂಡಿತ್ತು ಅದೇ. ಹಾ. ಅವಾಗ ನಾವು ಹಿಡ್ಕೊಂಡಿದ್ದು ಒಂದು 5 ವರ್ಷ ಮುಂಚೆ. ಹಾ. ಆಮೇಲೆ ನಮ್ಮ ಹುಡುಗನ ಮನೆಯಿಂದ ಹೆಣ್ಣು ತರಿಸಿ ಹಾ. ಜೊತೆ ಮಾಡಿ ಅಕ್ಕಿ ಬಿಟ್ಟಿದ್ದು. ಸರ್ ಈ ತರ ಎಲ್ಲ ಬಾಜಿ ಎಲ್ಲ ಯಾವ ತರ ಸರ್ ಇದು? ಇದು ಬಾಜಿ ಎಲ್ಲ ತುಂಬಾ ಖಡಕ್ ಬಾಜಿ ಸರ್. ಹಾ. ಇದೇ ಬಿಟ್ಟಿದೀವಿ. ಇದೇ ಒಂದು 4-5 ಅವರ್ ನಮ್ಮ ಮನೆ ಮೇಲೆ ಆಡಿದೆ. ಸೀಲ್ ಗಾಡಿಲ್ಲ, ನಾರ್ಮಲ್ ಆಗಿ. ಹಾ. ಒಂದೊಂದ್ಸತಿ ಬಂದ್ ಹೊಡೆದ್ರೆ 12-13 ಆ ತರ ಹೊಡ್ಕೊಂಡು ಹೋಗ್ಬಿಡುತ್ತೆ. ಹಾ. ಆ ತರ ಅಂದ್ರೆ ಬಾಜಿ ಸಿಕ್ಕಾಪಟ್ಟೆ ಬಾಜಿ. ಅಂದ್ರೆ ಏನ್ ಸರ್ ಇದ್ರೆಲ್ಲ ಬಾಲ ಕಟ್ಟಿ ಅಕ್ಕಿ ಬಿಡ್ತೀರಾ ಅಥವಾ ಹೆಂಗೆ? ಯಾವ ತರ ಆಟ ಇದು ಸರ್? ದೂರ ಬರ ಎಲ್ಲ ಚೆನ್ನಾಗಿದೆ? ಬಾಲ ಕಟ್ಟೆ ನಾವು ಆಲ್ಮೋಸ್ಟ್ ಅಕ್ಕಿ ಬಿಡೋದು. ಹಾ. ಬಾಜಿ ನಮ್ಮ ಹತ್ರ ತುಂಬಾ ಜಾಸ್ತಿ. ಹಾ. ನಾವು ಆಲ್ಮೋಸ್ಟ್ ಎಲ್ಲ ಬಾಲ ಕಟ್ಟೆ ನಾವು ಅಕ್ಕಿ ಬಿಡೋದು. ಸರ್ ದೂರ ಬರ ಎಲ್ಲ ಹೆಂಗೆ ಸರ್ ಇದ್ರಲ್ಲಿ? ದೂರ ಕಣ್ಣಿಗೆ ಕಾಣಲ್ಲ ಸರ್. ಹಾ. ಆ ತರ ಹೋಗಿ ಬರ್ತಾ ಇರುತ್ತೆ. ಓಕೆ ಸರ್. ಓಕೆ. ನೋಡಿ ಫ್ರೆಂಡ್ಸ್, ಇದು ಅಪ್ಪ ಅಮ್ಮ ಮಕ್ಷಿ ಹೋದ ವರ್ಷ 2023 ಅಕ್ಕಿ ಆಡ್ತು ಅಂದ್ರಲ್ಲ, ನೋಡಿ ಇದೆ ಅದ್ರ ಅಪ್ಪ ಅಮ್ಮ ಆಡಿರೋದು. ನೋಡಿ ಅಕ್ಕಿ ಎಲ್ಲ ಹೆಂಗಿದೆ ಅಂತ. ಅಕ್ಕಿ ನಿಂತ್ಕೊಳ್ಳೋದು ಸ್ಟ್ರಕ್ಚರ್ ನೋಡಿ, ಅದು ಅದ್ರ ಅಪ್ಪ ಅಮ್ಮಂದು. ಸರ್ ಈ ವರ್ಷ ನಿಮ್ಮ ಮನೇಲಿ ಯಾವ ಅಕ್ಕಿ ಪರ್ಫಾರ್ಮ್ ಮಾಡ್ತಾರೆ ತೋರ್ಸ್ಕೊಂಡು ಕೊಡಿ ಸರ್ ನಮ್ಮ ವ್ಯೂವರ್ಸಿಗೆ. ಸರಿ ಸರ್. ನೋಡಿ ಇದು ಬನ್ನಿ, ನೋಡಿ ಬಾಲದ ಮೇಲೆ ಫೀಲ್ ಇದೆ ಹಂಗೆ. ಈ ವರ್ಷನೇ ಅಕ್ಕಿ ಆಡಿದೆ ನಮ್ಮ ನೋಡಿ ಟೂರ್ನಿಮೆಂಟ್ಗೆ. 7 ಅವರ್ 47 ನಿಮಿಷ ಅಕ್ಕಿ ಆಡಿದೆ ಇದು. ಸರ್ ಇದ್ರ ಅಪ್ಪ ಅಮ್ಮ ಸರ್ ಇದೆಲ್ಲ ಹಿಂಗೆ ಸರ್ ಬಾಲ? ಸರ್ ಇದು ನಮ್ಮ ಬ್ರದರ್ ಮನೆದು. ಹಾ. ಗೊಲ್ರೇಟಿಲಿರೋದವರು. ಓಕೆ. ನಮ್ಮ ಬ್ರದರ್ ಮನೆದು ಇದು ಅಕ್ಕಿ. ಹಾ. ಇದು ಪಲ್ಲ ಹೋದ್ರೆ 25 ನಿಮಿಷ ಅರ್ಧ ಗಂಟೆ ಬರಲ್ಲ. ಆ ತರ ಪಲ್ಲ ಬಂದ್ ಎಳ್ದಿ ಹೊಡಿತಂದ್ರೆ 3-4 ಎಳ್ದು ಹೊಡಿತಂದ್ರೆ ತಿರ್ಗಾ ಆಟಕ್ಕೆ ನಿಂತ್ಕೊಂಡ್ಬಿಡುತ್ತೆ. ನಮ್ಗೆ ಇದಕ್ಕೆ ಬಾಜಿ ಮಾಡ್ಲಿ ಅಂತಾನೆ ಕಾಯ್ತಾ ಇರ್ತೀವಿ. ಒಂದೊಂದ್ ಅಕ್ಕಿಲಿ ನಾವು ಕಾಯ್ತಾ ಇರ್ತೀವಿ, ಅಯ್ಯೋ ಬಾಜಿ ಹೊಡೆದ್ರೆ ಸಾಕಪ್ಪ ಸುಸ್ತಾಗ್ಬಿಡುತ್ತೆ, ಬಂದ್ ಕುತ್ಕೊಂಡ್ಬಿಡುತ್ತೆ ಅಂತ ಅನ್ಕೊಂತಾ ಇರ್ತೀವಿ. ಈ ಅಕ್ಕಿಲಿ ಬಾಜಿ ಹೊಡೆದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ ನಾವು. ಆ ತರ ಒಳ್ಳೆ ಆಟ ಸರ್, ಒಳ್ಳೆ ಅಕ್ಕಿ. ಫ್ರೆಂಡ್ಸ್ ನೋಡಿ, ಇವಾಗ ಮಹೇಶ್ ಸರ್ ಅವ್ರು ಹೇಳಿದ್ರು ಅಕ್ಕಿ ಸಿಕ್ಕಾಬಟ್ಟೆ ಬಾಜಿ ಹೊಡಿಯೋಕೆ ಅಕ್ಕಿ ಕಾಯ್ತಾ ಇದಾರೆ ಅಂತಂದ್ರು. ನಾನು ರೆಫ್ರಿಗೆಲ್ಲ ಬಂದಿದೆ, ಅಕ್ಕಿ ಮಾತ್ರ ಸಿಕ್ಕಾಬಟ್ಟೆ ಅಕ್ಕಿ ತುಂಬಾ ದೂರ ಬರೋವಾಗಿ ಸಿಕ್ಕಾಬಟ್ಟೆ ಚೆನ್ನಾಗಿ ಬಾಜಿ ಹೊಡಿತಾ ಇತ್ತು. ನಾನು ತುಂಬಾ ಖುಷಿ ಪಟ್ಟೆ. ನೋಡಿ ಅಕ್ಕಿ ಸ್ಟ್ಯಾಂಡಿಂಗ್ ಪೊಸಿಷನ್ ಎಲ್ಲ ಅಕ್ಕಿ ಎಷ್ಟು ಶುದ್ಧವಾಗಿದೆ ಅಂತ ನೋಡಿ ಗೈಸ್. ನೋಡಿ ಇಂಥ ಅಕ್ಕಿ ಮುಟ್ಬೇಕು ಅಂದ್ರೆ ಪುಣ್ಯ ಗೈಸ್ ಇದೆಲ್ಲ. ಸರ್ ಇದ್ರ ಅಪ್ಪ ಅಮ್ಮ ನಿಮ್ಮ ಸರ್ ಅವ್ರದ್ದು ಅಂತಂದ್ರಿ. ಹೌದು. ಅವ್ರ ಮನೇಲಿ ಹತ್ರ ಅಪ್ಪ ಅಮ್ಮ ಎಲ್ಲ ಏನ್ ಪರ್ಫಾರ್ಮೆನ್ಸ್ ಮಾಡಿದೆ ಸರ್ ಅದು? ಅವ್ರ ಮನೇಲೂ ಮಾಡಿದೆ ಸರ್. ಇವ್ರ ಅಪ್ಪ ಅಮ್ಮ ಎಲ್ಲ ಆಡಿದೆ. ಇವ್ರ ಅಪ್ಪ ಬಂದಿ ಮಕ್ಷಿ ಗಂಡು, ಹೆಣ್ಣು ಬಂದಿ ಧೂಮ ಹೆಣ್ಣು. ಅವ್ರ ಮನೇಲೆ ಪಟ ಆಗಿರವು. ಅವು ಆಡಿದೆ ಸರ್. ಇವ್ರ ಅಪ್ಪ ಅಮ್ಮನೂ ಅಕ್ಕಿ ಆಡಿದೆ. ಒಂದಿನ ಅವ್ರ ಮನೆಗೆ ಹೋದಾಗ ಇವೆರಡು ಚಿಕ್ಕ ಪಟ ಅದು ಓಡ್ ಬಂದಿ ನನ್ ಮೇಲೆ ಕುತ್ಕೊಳ್ಳೋದು ಚಿಕ್ಕ ಪಟ.
ಅವಾಗ ನಾನು ಅವ್ರ ಹತ್ರ ಕೇಳಿದ್ದು ಹಾ ಕೊಡಿ ನಮ್ಗೆ ಅಕ್ಕಿ ಬೇಕಿದು ಅಂತ. ಸರ್. ಅವ್ರು ಹೇಳಿದ್ರು ಇದ್ ಬೇಡ, ಇದ್ರ ಜೊತೆಗೆ ಇನ್ನೊಂದ್ ಜೊತೆ ಪಟ ಇತ್ತು, ಹಾ ಅದನ್ನ ಕೊಡ್ತೀನಿ ಅಂದ್ರು. ನನ್ಗೆ ಅದು ಬೇಡ, ನನ್ಗೆ ಇದು ಬೇಕು ಕೊಡಿ ಅಂದೆ. ಹಾ ಒಂದೇ ಮಾತಲ್ಲಿ ಎತ್ಕೊಟ್ರು ತಗೊಂಡೋಗಿರಿ ಅಂತ. ಹಾ ಸರ್. ಇದೇ ವರ್ಷದ ಅಕ್ಕಿ ಇದು. ಹಾ ತಗೊಂಬಂದಿ ಪರ್ಕಟದಲ್ಲಿ ಹಾ ಮೂರ್ ತಿರಿ ಹೊಡೆದಾಕಿದ್ದೆ, ಹಾ ಅಕ್ಕಿ ಮೇಲೆ ಆಗ್ಬಾರ್ದು ಅಂತ. ಹಾ ಪರ್ಕಟದಲ್ಲೇ 2 ಕಳ್ಳಿ ಪಡದಲ್ಲಿ ಒಂದ್ 4 ಅವರ್ ಅಕ್ಕಿ ಬಂದಿತ್ತು. ಹಾ ಆಮೇಲೆ ಗಟ್ಟಿ ಏಟ್ ಹೊಡ್ಸಿ ನಾನು ಅಕ್ಕಿ ಮಡ್ಕೊಂಡಿದ್ದೆ. ಹಾ ಇದೇ ವರ್ಷನೇ ನಾನು ಅಕ್ಕಿ ಬಿಟ್ಟಿದ್ದೀನಿ. ಹಾ ಸರ್. ಮುಂದಿನ ವರ್ಷಕ್ಕೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ. ಎಷ್ಟು ಅವರ್ ಸರ್ ಅಕ್ಕಿ ಆಡಿದ್ದು? ಇದು 7 ಅವರ್ 47 ನಿಮಿಷ, 8 ಅವರ್ಗೆ 13 ನಿಮಿಷ ಕಡಿಮೆ ಆಡಿದೆ. ನೋಡಿ ಫ್ರೆಂಡ್ಸ್, ಅಕ್ಕಿ ಎಷ್ಟು ಶುದ್ಧವಾಗಿದೆ ಅಂತ ಅಕ್ಕಿ ನೋಡಿ ಫ್ರೆಂಡ್ಸ್. ಇದು ನೋಡಿ, ಅದ್ರ ಬಾಲ, ಅದ್ರ ರೆಕ್ಕೆ, ಕಣ್ಣು ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಸರ್ ನೆಕ್ಸ್ಟ್ ಯಾವ ಅಕ್ಕಿ ಬಿಟ್ರಿ ಸರ್? ಸರ್ ಇದೇ ಅಕ್ಕಿ. ಹಾ ಬನ್ನಿ ಸರ್, ಯಾವ ಅಕ್ಕಿ ಸರ್ ಅಕ್ಕಿದ್ದು? ನೋಡಿ, ಇದು ಮಕ್ಷಿ, ಹಾ ನಮ್ಮನೆ ಪಟಾನೆ ಇದು. ಹಾ ಇದನ್ನು ಇದೇ ವರ್ಷಕ್ಕೆ ಏರಿಯಾ ಟೂರ್ನಿಮೆಂಟ್ಗೆ ಆಡಿದೆ. ಹಾ 7 ಅವರ್ 28 ನಿಮಿಷ ಆಡಿದೆ. ಹಾ ಉಡನ್ಗೆಲ್ಲ 10 ಅವರ್ ಆಡಿದೆ ಅಕ್ಕಿ. ಹಾ ಸರ್. ಒಂದೇ ಉಡನ್ಗೆ 10 ಅವರ್ ಅಕ್ಕಿ ಆಡಿತ್ತು. ಹಾ ಅದಾದ್ಮೇಲೆ ಬರೋವರಕ್ಕೆ 3 ದಿನ ಇದಕ್ಕೆ ನಾವು ಅಕ್ಕಿ ಬಿಟ್ಟಿದ್ದು. ಹಾ 7 ಅವರ್ 28 ನಿಮಿಷ ಆಡ್ತು. ಸರ್, ಎಷ್ಟು ಸೀಲಿಗೆ ಅಕ್ಕಿ ಆಡ ಸರ್? ಇದು ಒಂದೇ ಸೀಲಿಗ? ಇಲ್ಲ ಸರ್, 2 ಸೀಲ್ಗೆ ಆಡಿದೆ. ಅವತ್ತು 2 ಸೀಲಿಗೆ ಅಕ್ಕಿ ಬಿಟ್ಟಿದ್ದೀವಿ. ಹೌದು. ಓಕೆ ಸರ್. ಇದ್ರ ಅಪ್ಪ ಅಮ್ಮ? ಇದ್ರ ಅಪ್ಪ ಅಮ್ಮ ತೋರಿಸ್ಕೊಡ್ತೀನಿ ಸರ್. ನೋಡಿ ಸರ್, ಇದ್ರಲ್ಲಿ ಬಾಜಿ ಪಲ್ಲಾಗಿಲ್ಲ ಹೆಂಗೆ ಸರ್ ಇದು? ಸರ್ ಇದು ಅಷ್ಟೇನೆ. ಹಾ ಹೋದ್ರೆ ಒಂದು 20 ನಿಮಿಷ ಬರಲ್ಲ ಅಕ್ಕಿ. ಹಾ ಮತ್ತೆ ಮೇಲ್ಗಡೆ ಹೋಗೋದು, ಕಚ್ಕೊಳ್ಳೋದು, ಕಾಣಿಸ್ದೇ ಇರಂಗ ಅದೆಲ್ಲ ಇಲ್ಲ. 2 ನಿಮಿಷನು ಅಕ್ಕಿ ಕಾಣಿಸ್ದಂಗಿರಲ್ಲ, ಎಲ್ಲ ಇಲ್ಲೇ ಕಣ್ಮುಂದೆನೆ ಆಡ್ತಾ ಇರುತ್ತೆ. ಒಂದ್ 20 ನಿಮಿಷ ಅದು ಪಲ್ಯ ಹೋಗುತ್ತೆ. ಒಳ್ಳೆ ಬಾಜಿ ಇಕ್ಕೊಂಡಿದೆ, ಚೆನ್ನಾಗಿದೆ ಸರ್. ಇದನ್ನು ಒಳ್ಳೆ ಆಟನೇ. ಅಂದ್ರೆ ಒಂದ್ಸಲ ಟೈಮ್ ಫಿಕ್ಸ್ ಮಾಡ್ಕೊಳ್ಳಲ್ಲ, ಅಕ್ಕಿ ಆಡ್ತಾ ಇರುತ್ತೆ. ಹೌದು, ಟೈಮ್ ಫಿಕ್ಸ್ ಮಾಡ್ಕೊಳ್ಳಲ್ಲ. ಒಳ್ಳೆ ಆಟ, ಚೆನ್ನಾಗ್ ಆಡಿದೆ. ಓಕೆ. ಇವ್ರ ಅಪ್ಪನೂ ನಮ್ಮ ಹತ್ರ ಆಡಿದೆ, ಅದನ್ನು ತೋರ್ಸ್ಕೊಡ್ತೀನಿ, ಅಪ್ಪ ಅಮ್ಮ ಇಬ್ರು. ಫ್ರೆಂಡ್ಸ್ ನೋಡಿ, ಅಕ್ಕಿ ಇದ್ರ 7 ಅವರ್ ಈ ವರ್ಷ ಏರಿಯಾ ಸೀಲ್ಗೆ ಆಡಿದೆ ಅಕ್ಕಿ. ಇದು ಪ್ಲೇಸ್ಮೆಂಟ್ ಆಗಿದೆ ಇದೂನು. ಸರ್, ಎಷ್ಟನೇ ಪ್ಲೇಸ್ಮೆಂಟ್ ಅಲ್ಲಿ ಇದೆ ಸರ್ ಇವಾಗ? 2nd ಪ್ಲೇಸ್ ಅಲ್ಲಿ ಇದೀವಿ. ಓಕೆ ಸರ್. ಓಕೆ. ಕಲ್ಲರ್ಗೆ ಆಡಿದ್ದು 2nd ಪ್ಲೇಸ್ ಅಲ್ಲಿ ಇದೀವಿ. ಓಕೆ ಸರ್. ಹೆಂಗಿದೆ ಅಂತ ನೋಡಿ ಫ್ರೆಂಡ್ಸ್. ಇಂಥ ಅಕ್ಕಿಗಳೆಲ್ಲ ಮುಟ್ಟಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಫ್ರೆಂಡ್ಸ್. ಇದು ನೋಡಿ, ಈ ವರ್ಷ ಏರಿಯಾ ಟೂರ್ನಿಮೆಂಟ್ಗೆ 7 ಅವರ್ ಚಿಲ್ಲರೆ ಅಕ್ಕಿ ಆಡೈತಿದ್ದು ನೋಡಿ ಫ್ರೆಂಡ್ಸ್. ಮಕ್ಷಿ ಸರ್, ಮಕ್ಷಿ ಅಲ್ವಾ ಸರ್ ಇದು? ಹೌದು. ನೋಡಿ ಸರ್, ಸೀಲು ನೋಡಿ ಸರ್. ಅಕ್ಕಿ ಪೊಸಿಷನ್ ನೋಡಿ, ನಿಂತ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ನೋಡಿ, ಇದು ಆ ಮಕ್ಷಿ ಆಡ್ತಲ್ಲ ಈ ವರ್ಷ 7 ಚಿಲ್ಲರೆ ಅಕ್ಕಿ ಆಡೈತಲ್ಲ ಏರಿಯಾ ಸೀಲ್ಗೆ, ಅದ್ರ ಅಪ್ಪ ಅಮ್ಮನ ತೋರ್ಸ್ಕೊಂಡು ಕೊಡಿ ಸರ್ ನಮ್ಮ ವ್ಯೂವರ್ಸ್ಗೆ. ನೋಡಿ ಸರ್, ಅದೇ ಇದ್ರಪ್ಪ. ಇದು ನಮ್ಮ ಮನೇಲಿ ಆಡಿದೆ ಸರ್. ಇದು ಆಡಿದೆ. ಹೌದು. ಅದ್ರ ತಂದೆ ಮಕ್ಷಿನಾ ಸರ್? ಹೌದು, ಇದೇ ಅವ್ರಮ್ಮ. ಓಕೆ ಸರ್. ಇದು ನಮ್ಮ ಮನೇಲಿ ಒಳ್ಳೆ ಜೊತೆ. ಓಕೆ ಸರ್. ಇದರಲ್ಲಿ ಅಪ್ಪ ಅಮ್ಮ ಸರ್, ಇದು ನಿಮ್ಮ ಅಪ್ಪ ಅಮ್ಮ ಯಾರು ಕೊಟ್ಟಿದ್ದು ಸರ್ ಇದು? ಇಲ್ಲ ಸರ್, ಇದು ನಮ್ಮ ಬ್ರದರ್ ಅವ್ರು ಕೊಟ್ಟಿದ್ದು. ಅದು ನಮ್ಗೆ ಬೇರೆ ಕಡೆಯಿಂದ ತಗೊಂಡ್ಬಂದಿದ್ದು. ಓಕೆ ಸರ್. ಇದರಲ್ಲೇ ಜೊತೆ ಮಾಡಿ ಅಕ್ಕಿ ಬಿಟ್ಟಿದ್ದೀರಾ ಸರ್ ನೀವು? ಹೌದು ಸರ್. ಇವಾಗ ನಮ್ಮ ವ್ಯೂವರ್ಸ್ಗೆ ಏನ್ ಕ್ವಶನ್ ಇದಿರುತ್ತೆ ಅಂತಂದ್ರೆ, ಹೌದು, ಜೊತೆ ಹೆಂಗ್ ಹಾಕೋದು ಅಂತ ಇರುತ್ತೆ, ಅದಕ್ಕೊಂದು ಟಿಪ್ಸ್ ಕೊಡಿ ಸರ್ ನಮ್ಗೆ. ಇವಾಗ ಏನು ಇಲ್ಲ ಸರ್, ಅಕ್ಕಿ ಚೆನ್ನಾಗಿರ್ಬೇಕು, ಒಳ್ಳೆ ಕಣ್ಣಿರ್ಬೇಕು ಎರಡಕ್ಕೂನು. ಅದಕ್ಕೆ ನಾವು ಬಿಟ್ಟು ನೋಡಿರ್ತೀವಲ್ಲ ಎಲ್ಲ ಅಕ್ಕಿನೂ, ಅದಕ್ಕೆ ಸ್ವಲ್ಪ ಬಾಜಿ ಜಾಸ್ತಿ ಇರೋದಾಗ್ಬೇಕು, ಇದಕ್ ಕಡಿಮೆ ಇರೋದಾಗ್ಬೇಕು. ಆ ತರ ನೋಡ್ಕೊಂಡು ಹಾಕ್ಬೇಕು ಸರ್. ಇದಕ್ಕೆ ಅದೇ ಹಾಕ್ಬೇಕು, ಅದಕ್ಕೆ ಇದೇ ಹಾಕ್ಬೇಕು, ಅದೆಲ್ಲ ನಾವ್ ಮಾಡಲ್ಲ. ನೋಡ್ತೀವಿ ಬಿಟ್ಟು ನಮ್ಮ ಹತ್ರ ಇಕ್ಕೊಂಡು ಇದು ಚಿನ್ನ ಆ ತರ ಎಲ್ಲ ಇಲ್ಲ, ಆಕಾಶಕ್ಕೆ ಬಿಡ್ತೀವಿ. ಅದಾದ್ಮೇಲೆ ಗೊತ್ತಾಗುತ್ತೆ ಚಿನ್ನನ ಏನು ಅಂತ. ಅದ್ರ ಮೇಲೆ ನೋಡ್ಕೊಂಡು ನಾವು ಜೊತೆ ಮಾಡ್ತೀವಿ ಸರ್. ಓಕೆ. ಅಂದ್ರೆ ಫಸ್ಟ್ ಅಕ್ಕಿ ಜೊತೆ ಮಾಡ್ತೀರಾ, ಪಟ ಬಿಟ್ಟು ನೋಡ್ತೀರಾ? ಹೌದು. ಅಂದ್ರೆ ಬಾಜಿ ಎಲ್ಲ ಯಾವ ತರ ಇದೆ, ಮನೆ ನಿಗಾಯಿತಾ ಏನು ಅಂತ. ಓಕೆ ಸರ್. ಫ್ರೆಂಡ್ಸ್ ನೋಡಿ, ಅದು ಆಡ್ತಲ್ಲ, ಅದ್ರ ಅಪ್ಪನ್ ತೋರ್ಸ್ಕೊಂಡ್ ಕೊಡಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದ್ರ ಅಪ್ಪ ಈ ವರ್ಷ ಆಡ್ತಲ್ಲ ನಮ್ಮ ಮಹೇಶ್ ಸರ್ ಮನೇಲಿ, ಅದ್ರ ಅಪ್ಪ ನೋಡಿ, ಕಣ್ಣು ನೋಡಿ ಅದು ಹೆಂಗಿದೆ ಅಂತ ನೋಡಿ. ಕಣ್ಣೆಲ್ಲ ಎಷ್ಟು ಶುದ್ಧವಾಗಿದೆ ಅಂತ, ಒಡಕ್ಲು ಕಣ್ಣಿದು ನೋಡಿ ಫ್ರೆಂಡ್ಸ್. ಗರಿ ಎಲ್ಲ ಹೆಂಗಿದೆ ಅಂತ ನೋಡಿ. ಅದ್ರ ಅಮ್ಮನ್ ತೋರ್ಸ್ಕೊಂಡ್ ಕೊಡ್ತೀನಿ ಸರ್. ಇದು ಚಿಕ್ಕ ಹೆಣ್ಣ ದೊಡ್ಡ ಹೆಣ್ಣ ಸರ್ ಇದು? ಇಲ್ಲ, ದೊಡ್ಡ ಎಣ್ಣೆ ಸರ್. ಅಂದ್ರೆ ಅದು ಸ್ವಲ್ಪ ಗಂಟ್ಲು ಎಂತಿದೆ, ಚೋಟ ಹೆಣ್ಣು ಮಾಡಿದ್ಯಾ? ಹೌದು ಸರ್. ಫ್ರೆಂಡ್ಸ್ ನೋಡಿ ಅಕ್ಕಿ ಹೆಂಗಿದೆ. ಇದಕ್ಕೆ ಸ್ವಲ್ಪ ಬಾಜಿ ಜಾಸ್ತಿ, ಅದಕ್ಕೆ ಸ್ವಲ್ಪ ಕಡಿಮೆ ಜಾಸ್ತಿ.
ಅಂದ್ರೆ ಎಣ್ಣೆಲಿ ಬಾಜಿ ಜಾಸ್ತಿ ಇದೆ, ಹೌದು. ಸ್ವಲ್ಪ ಬಾಜಿ ಕಮ್ಮಿ ಇದೆ ಅಂತ ಹೌದು ಹೇಳ್ತಾ ಇದೀರಾ. ಸರ್ ಇದು ಈ ಅಕ್ಕಿ ಯಾವ ವರ್ಷ ಆಡಿದ್ದು ಸರ್ ಇದು? ಸರ್, ಇದು ಇದೇ ವರ್ಷ ಆಡಿದ್ದು, ಅದೇ ಕಲರ್ಗೆ ಹಾ. ಸೆಕೆಂಡ್ ರೌಂಡ್ಗೆ ಇದು ಅಂದ್ರೆ ಅಕ್ಕಿ ಇವಾಗ ಆಡಿದ್ದು. ಒಂದು ಮುಗಿಸಿದ ವರ್ಷದಲ್ಲ ಅಥವಾ ಕಲರ್ಸಿಗೆ ಆಡಿದ್ದು? ಹೌದು, ಅದು ಫಸ್ಟ್ ರೌಂಡ್, ಈ ಸೆಕೆಂಡ್ ರೌಂಡ್ಗೆ ಅಕ್ಕಿ ಆಡಿದೆ ಸರ್. ಓಕೆ ಸರ್, ಇದೇನು ಪರ್ಫಾರ್ಮ್ ಮಾಡ್ತದೆ ಸರ್ ಇದು? ಇದು 5 ಅವರ್ 8 ನಿಮಿಷ ಆಡಿದೆ. ಓಕೆ ಕ್ಲಿಪ್ ಸರ್, ಅಲ್ಲೇ ಇದೆ ನೋಡಿ. ಅಂದ್ರೆ ಏರಿಯಾ ಸಿಲಿಗೆ ಅಕ್ಕಿ ಆಡಿದೆ ಇದು ಹೌದು ಸರ್, ಹೌದು. ನಾವೆಲ್ಲ ಪ್ರೂಫ್ ತೋರಿಸಿನೇ ಅಕ್ಕಿ ಬಿಡ್ತಾ ಇದೀವಿ. ಏನೋ ನಮ್ ಕಡೆಯಿಂದ ಒಂದ್ ಹೊಸ ಶೋಕ್ದಾರ್ಗೆ 1-2 ಹೆಲ್ಪ್ ಆಗ್ಲಿ ಅಂತ. 5 ಅವರ್ ಅಕ್ಕಿ ಬಿಟ್ಟಿರಲ್ಲ, ನಾನು ನೋಡ್ತೀನಿ. 5 ಅವರ್ ಅಕ್ಕಿ ಬಿಟ್ಟಿರಲ್ಲ, 14 ಅವರ್ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಪ್ರೂಫ್ ಬಗ್ಗೆ ತೋರಿಸಿನೇ ನಾನು ಅಕ್ಕಿ ಬಿಡ್ತಾ ಇದೀನಿ ಸರ್. ಹಾ ಸರ್. ಸರ್ ಅದು ಅಕ್ಕಿ ನಮ್ಮ ವ್ಯೂವರ್ಸಿಗೆ ತೋರಿಸ್ಕೊಂಡು ಕೊಡಿ ಸರ್ ಅದು. ನೋಡಿ ಸರ್, ಇದು ಗುಲ್ದಾರ್ ಪಿಲಾಂಕ. ಹಾ ಸರ್, ಈ ಅಕ್ಕಿ ಬಗ್ಗೆ ಒಂದ್ 2 ಮಾತು ಹೇಳಿ ಸರ್. ಅಕ್ಕಿ ಎಲ್ಲ ಹಿಂಗೆ ಬಾಜಿ? ಸರ್, ಮನೆ ಬಿಟ್ಟೆ ಹೋಗಲ್ಲ ಇದು. ಒಂದು 200 ಮೀಟ್ರಲ್ಲೇ ಆಡ್ತಾ ಇರುತ್ತೆ. ಪಲ್ಲಾಗಿಲ್ಲ ಅದು ಇದೆಲ್ಲ ಹೋಗಲ್ಲ. ಒಂದ್ಸತಿ ಎಳ್ದಿ ಹೊಡಿತು ಅಂದ್ರೆ 16 ಏಟು 15 ಏಟ್ ಎಲ್ಲ ನೋಡಿದೀವಿ ನಾವು. ರಫ್ರಿ ಅವರೇ ಖುಷಿ ಆಗ್ಬಿಟ್ರು. ಏನ್ ಈ ತರ ಎಳ್ಕೊಂಡು ಹೊಡಿತೈತೆ ಅಂತ ಅವರೇ ಖುಷಿ ಆಗ್ಬಿಟ್ರು ರಫ್ರಿನೇ. ಆ ತರ ಆಡಿದೆ ಸರ್ ಅಕ್ಕಿ. ಸರ್ ಅದ್ರ ಅಪ್ಪ ಅಮ್ಮ ಎಲ್ಲ ಹೆಂಗ್ ಸರ್ ಅದು? ತೋರ್ಸ್ಕೊಡ್ತೀನಿ. ಅದ್ರ ಅಪ್ಪ ಅಮ್ಮ ಆಡಿಲ್ಲ. ನಾನು ತುಂಬಾ ಕಾಸ್ಟ್ಲಿ ಕೊಟ್ಟಿ ತಗೊಂಡ್ ಬಂದಿದೀನಿ, ನಾನು ತೋರಿಸ್ತೀನಿ ಅದು. ಅದ್ರ ಅಪ್ಪನ ತುಂಬಾ ಬೆಲೆ ಕೊಟ್ಟು ಬಂದಿದ್ದೀರಾ? ಹೌದು. ಓಕೆ ಸರ್, ಓಕೆ. ಅದು ತೋರ್ಸ್ಕೊಂಡ್ ಕೊಡಿ ಸರ್ ನಮ್ಮ ವ್ಯೂವರ್ಸಿಗೆ. ಸರ್ ಇವಾಗ ಈ ವರ್ಷ ಆಡ್ತು ಅಂದ್ರಲ್ಲ ಗುಲ್ದಾರು, ಅದ್ರ ಅಪ್ಪ ಅಮ್ಮನ್ ತೋರ್ಸ್ಕೊಂಡ್ ಕೊಡಿ ಸರ್ ನಮ್ಮ ವ್ಯೂವರ್ಸಿಗೆ. ಸರ್, ಅದ್ರ ಅಪ್ಪ ಇದು ನೋಡಿ. ಸರ್, ನಮ್ಮ ಮನೆಯಲ್ಲಿ ಒಳ್ಳೆ ಗಂಡಿದು. ಇದೊಂದು ಹೆಣ್ಣು. ಈ ಎರಡಕ್ಕೇನೆ ಪಟಾಪ್ ಬಿಟ್ಟಿರೋದು. ಸರ್, ಇದ್ರ ಅಪ್ಪ ಅಮ್ಮ ನಿಮ್ಗೆ ಹೆಂಗ್ ಸಿಕ್ತು ಸರ್? ಯಾರು ಕೊಟ್ಟರು? ಎಲ್ಲಿ ತಂದ್ರಿ ಸರ್ ಇದು? ಸರ್, ಇದು ನಾನು ಮಾರ್ಕೆಟ್ ಇಂದ ತಗೊಂಡ್ಬಂದಿದ್ದು ಒಂದ್ 5 ವರ್ಷ ಮುಂಚೆ. ತುಂಬಾ ನಾನು ಶೋಕಿ ಬಂದಾಗಿಂದ ತುಂಬಾ ಜಾಸ್ತಿ ಕೊಟ್ಟು ತಗೊಂಡ್ಬಂದಿದ್ದೀನಿ. ಅಂದ್ರೆ ಇದೊಂದು ಗಂಡು. ಅವಾಗ್ಲೇ 2,400 ರೂಪಾಯಿ ಕೊಟ್ಟು ಅಕ್ಕಿ ತಗೊಂಡ್ಬಂದಿದ್ದು. ಎಷ್ಟು ವರ್ಷ ಸರ್ ಹಿಂದೆ ಅದು? 5 ವರ್ಷದ ಹಿಂದೆ 2,400 ರೂಪಾಯಿ ಕೊಟ್ಟು ಅಕ್ಕಿ ತಗೊಂಡ್ಬಂದಿದ್ದು. ತುಂಬಾ ಕಾಸ್ಟ್ಲಿ ದುಡ್ಡು ಕೊಟ್ಟು ತಗೊಂಡ್ಬಂದಿದ್ದೀನಿ ಅಂದ್ರೆ ಇದೊಂದೇ. ಅಂದ್ರೆ ನಿಮ್ ಮನೆಗೆ ಮೇನ್ ಸೂತ್ರ ಅಂತ ಹೇಳ್ಬೋದು ಈಗ. ಹೌದು. ಓಕೆ ಸರ್, ನೋಡಿ ಫ್ರೆಂಡ್ಸ್, ಇದು ನಾಗಣ್ಣ ಲಾಫ್ಟಿಗೆ ಮೇನ್ ಸೂತ್ರ ಅಂದ್ರೆ ಈ ಗಂಡು ಹೇಳ್ಬೋದು, ಗುಲ್ದಾರ್ ಪಿಳಾಂಕ ಅಂತ. ಬನ್ನಿ ಹತ್ರ ಕಣ್ಣು ತೋರ್ಸ್ಕೊಂಡ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇದು ನೋಡಿ ಅಕ್ಕಿ ಎಷ್ಟು ಶುದ್ಧವಾಗಿದೆ ಅಂತ. ನೋಡಿ ಗುಲ್ದಾರ್ ಅಕ್ಕಿ ಫ್ರೆಂಡ್ಸ್, ಕಣ್ಣು ನೋಡಿ ಹತ್ರದ್ದು ಹೆಂಗಿದೆ ಅಂತ ನೋಡಿ ಫ್ರೆಂಡ್ಸ್. ಅದು ಹೆಣ್ಣು ಫ್ರೆಂಡ್ಸ್. ಇದು ಈ ವರ್ಷ ಏನು ನಾಗಣ್ಣ ಲಾಫ್ಟಲ್ಲಿ ಅಕ್ಕಿ ಆಡ್ತು ಸರ್. ಇದ್ಯಾವ್ದು ಸರ್? ತಿರಾವಲ್ಲ ಸರ್ ಇದು? ಹೌದು. ನೋಡಿ ಫ್ರೆಂಡ್ಸ್. ಸರ್ ಇನ್ನೊಂದು, ಇವಾಗ ಚಿಕ್ಕ ಹುಡುಗರು ಗೊತ್ತಿರಲ್ಲ, ಒಬ್ಬೊಬ್ರಿಗೆ ಬಾಜಿ ಹೆಂಗೆ ಸರ್ ರೇಸ್ ಮಾಡೋದು ಹೆಂಗೆ ಸರ್? ಸರ್, ಬಾಜಿ ರೇಸ್ ಮಾಡೋದಂದ್ರೆ ಸಾಂಬ್ರಾಣಿ ಹೊಗೆ ಹಾಕ್ತಾರೆ. ಇಲ್ಲ ಅಂದ್ರೆ ನಾವ್ ಮಾಡೋದು ಏನಂದ್ರೆ ಒಣಗಿದ ದ್ರಾಕ್ಷಿಲಿ ಲವಂಗ ಹಾಕಿ ನೆನಾಕಿ ಒಂದ್ 15 ದಿನ ಮುಂಚೆನೆ ನೆನಾಕ್ಬಿಟ್ಟು ಕೊಡ್ತೀವಿ. ಅವಾಗ್ಲೂ ಬಾಜಿ ಜಾಸ್ತಿ ಮಾಡ್ಕೊಳ್ಳುತ್ತೆ. ಸರ್ ಇನ್ನೊಂದು ಬಾಜಿ ಕಮ್ಮಿ ಮಾಡಕ್ ಏನ್ ಸರ್? ಬಾಜಿ ಕಡಿಮೆ ಮಾಡೋದಕ್ಕೆ ನಾವು ಬಾದಾಮಿ ಕೊಟ್ಕೊಂಡ್ ಬರ್ತಾ ಇರ್ತೀವಿ. ಕಡಲೆ ಬೀಜ ಬಾದಾಮಿ 2 ಕೊಟ್ಕೊಂಡ್ ಬರ್ತಾ ಇರ್ತೀವಿ. ಒಂದ್ 3-4 ದಿನ ರನ್ ಮಾಡ್ಕೊಂಡ್ ಬಂದ್ರೆ ಕಂಟ್ರೋಲ್ ಬಂದ್ಬಿಡುತ್ತೆ ಸರ್. ಓಕೆ ಸರ್. ಸರ್ ಇನ್ನೊಂದು, ಈಗಿನ ಜನರೇಷನ್ ಅವ್ರಿಗೆ ಇವಾಗ ಚಿಕ್ಕ ಹುಡುಗ ಯಾರು ಮಾರ್ಕೆಟ್ಗೆ ಹೋಗಿ ಒಂದ್ 5,000 3,000 ಸಾವಿರ ಕೊಟ್ಟು ಅಕ್ಕಿ ಎತ್ಕೊಂಡ್ ಬರ್ತಾ ಇದಾರೆ. ಹೌದು. ಅವ್ರಿಗೆ ನಿಮ್ ಕಡೆ ಟಿಪ್ಸ್ ಕೊಡಿ ಸರ್, ಈಗಿನ ಜನರೇಷನ್ ಅವ್ರಿಗೆ. ಸರ್ ಏನು ಇಲ್ಲ ನೋಡಿ, ಅವ್ರ ಮನೇಲಿ 10 ಅವರ್ ಆಡೈತೆ, ಇವ್ರ ಮನೇಲಿ 10 ಅವರ್ ಆಡೈತೆ, ತಗೊಂಬಗ ಅಕ್ಕಿ ತಗೊಂಡೋಗ್ಬಿಡು, 10 ಅವರ್ ಆಡುತ್ತಿದ್ದು 8 ಅವರ್ ಆಡುತ್ತೆ ಸಾರ್. ಆತರ ಯಾರು ಕೊಡಲ್ಲ. ಆತರ ಅನ್ನಂಗಿದ್ರೆ ಅವರೇ 10 ಅವರ್ ಅಕ್ಕಿ ಬಿಟ್ಟಿರ್ತಾ ಇದ್ರು. ಯಾರು ಬಿಟ್ಟಿರಲ್ಲ. ನಾನ್ ಹೋದ್ರೆ ಮಾರ್ಕೆಟ್ಗೆ 1,000 ರೂಪಾಯಿ ಮೇಲೆ ಅಕ್ಕಿ ಕೊಟ್ಟೆ ತಗೊಂಬರಲ್ಲ. ಯಾಕೆ ನಾನು ಹೇಳ್ತಾ ಇದೀನಿ ಅಂದ್ರೆ, ಈ ತರ ಇಷ್ಟ ಕಾಸು ಕೊಟ್ಟು ನಾವು ಅಕ್ಕಿ ಶೋಕಿ ಮಾಡ್ಬೋದು, ನಾವು ಇದ್ರಲ್ಲೂ ಅಕ್ಕಿ ಬಿಡ್ಬೋದು ಅಂತ ಹೇಳ್ತಾ ಇದೀನಿ. ಯಾರು 8 ಅವರ್ 10 ಅವರ್ ಅಕ್ಕಿ ಎಲ್ಲ ಯಾರು ಕೊಡಲ್ಲ. ನಾನು ಇದೊಂದು ಹೇಳ್ತೀನಿ ಸರ್. ಸರ್ ನೋಡಿ ಫ್ರೆಂಡ್ಸ್, ನಾಗಣ್ಣ ಲಾಫ್ಟ್ ಮಹೇಶ್ ಸರ್ ಅವರು ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಅವ್ರ ಟಿಪ್ಸ್ ನ ಫಾಲೋ ಮಾಡಿ. ಮಾರ್ಕೆಟ್ಗೆ ಹೋದ್ರೆ ಯಾವತ್ತು ಜಾಸ್ತಿ ಕಾಸು ಕೊಟ್ಟು ನೋಡ್ರಿ, ನಿಮ್ಗೆ ಇಷ್ಟ ಇದ್ರೆ ನೀವು ಮಾಡ್ರಿ. ಬಟ್ ನಮ್ಮ ಮಹೇಶ್ ಸರ್ ಅವರು ಟಿಪ್ಸ್ ಕೊಡಿ. ಇಲ್ಲಿ ಯಾರು ಮೇಲ್ ಬರಕ್ಕೆ ಬಿಡಲ್ಲ ಸರ್. ಇಲ್ಲಿ ನಮ್ಮನ್ನ ಇಲ್ಲಿ ತುಳಿಯೋರೇ ಜಾಸ್ತಿ. ನಮ್ಮನ್ ಬಂದವಡಿ ಆಗ್ಲಿ, ಅವ್ರಾಗ್ಲಿ ಇವ್ರಾಗ್ಲಿ, ನಮ್ಮಿಂದ ನೋಡಿ ಎಷ್ಟೋ ಜನ ಅಕ್ಕಿ ಸಾಕಿರೋರು ಇದಾರೆ ಇವತ್ತು. ನಮ್ಮಿಂದ ನೋಡಿ ಎಷ್ಟೋ ಜನ ಸಾಕಿರೋರು ಇದಾರೆ ಇವತ್ತು. ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಅದೆಲ್ಲ ತಲೆ ಕೆಡ್ಸ್ಕೊಂಡ್ಬಾರ್ದು. ಅವ್ರು ಹಿಂಗ್ ಹೇಳಿದ್ರು ಅಂತ. ನಮ್ ಕೈಯಲ್ಲಿ ಏನಾಗುತ್ತಾವ ನಾವು ಬಿಡ್ಬೇಕು ಅಕ್ಕಿನ. ನೋಡಿ, ಫಸ್ಟ್ ಅವರ್ 4 ಅವರ್ ಚಿಲ್ಡ್ರೆ ಬಿಟ್ಟೆ. ಸೆಕೆಂಡ್ ವರ್ಷ 11 ಅವರ್ ಚಿಲ್ಡ್ರೆ ಬಿಟ್ಟೆ.
ಅದೇ ರೌಂಡ್ ನೆಕ್ಸ್ಟ್ ರೌಂಡ್ಗೆ 7 hour 28 ನಿಮಿಷ ಬಿಟ್ಟೆ. ಹಾ ಅದಾದ್ಮೇಲೆ ಅಕ್ಕಿ ಕಳ್ದೋಯ್ತು. ಹಾ ತಿರ್ಗಾ 4 hour ಅಕ್ಕಿ ಬಿಟ್ಟೆ. ಅದಾದ್ಮೇಲೆ ಈ ವರ್ಷ 7 hour 8 hour ಆ ಥರ ಎಲ್ಲ ಬಿಟ್ಟಿದ್ದೀನಿ. ಅದೇ ಥರ ಒಂದೇ ಸ್ಟೆಪ್ಪು ಮೇಲೆ ಹೋಗಿ ಒಂದೇ ಸ್ಟೆಪ್ ಕೆಳಗಡೆ ಇಳಿಯೋದಲ್ಲ, ಒಂದೊಂದೇ ಸ್ಟೆಪ್ ಕಟ್ಕೊಂಡು ಮೇಲೆ ಇರಬೇಕು ಸರ್. ಅಷ್ಟೇ ಸರ್. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಅಕ್ಕಿ ಬಿಡೋದು ಬಾಯಿ ಮಾತಲ್ಲಿ ಹೇಳೋ ಥರ ಅಲ್ಲ. 8 hour 10 hour ಅದು ಬಾಯಿ ಮಾತಲ್ಲಿ ಹೇಳೋ ಥರ ಅಲ್ಲ. ಅಕ್ಕಿನ ತುಂಬ ಕಷ್ಟ ಇದೆ ಅಕ್ಕಿ ಬಿಡೋದಕ್ಕೆ. ಹಾ ಸರ್. ಗಾಳಿ ಬಿಸಿಲು ಮಳೆ ಅಂದಿರಂಗೆ ಅಕ್ಕಿ ಡ್ಯೂಟಿ ಮಾಡಬೇಕು, ಅವಾಗಲೇ ಅಕ್ಕಿ ಆಡೋದು. ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, 2 hour ಬಿಡಿ, ಸಾಚುವಾಗಿ ಅಕ್ಕಿ ಬಿಡಿ. 2 hour ಬಂದಿದ ತಕ್ಷಣ ಏನೋ ತುರುಕ್ಬಿಟ್ಟು ಅಕ್ಕಿ ಬಿಟ್ಟೋದು ಅದಲ್ಲ. ವರ್ಷ ಪೂರ್ತಿ ಏಲ್ ಕೆರೆದಿರ್ತೀವಿ, ಹಾ ಸರ್. ಆ ಕಷ್ಟ ನಮಗೆ ಗೊತ್ತಿರುತ್ತೆ. ಹಾ 2 hour ಅಕ್ಕಿ ಬಿಡಿ, ನಿಯತ್ತಾಗಿ ಬಿಡಿ, ಹಾ ಸರ್. ಅಷ್ಟೇ ಸರ್.